ವೀಕ್ಷಕರೇ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಸತೀಶ್ ಜಾರಕಿಹೊಳಿ ರಾಜ್ಯ ಕಂಡಂತಹ ಒಬ್ಬ ಅತಿ ದೊಡ್ಡ ಅಹಿಂದ ನಾಯಕ, ಪ್ರಬಲ ನಾಯಕ ಅಂತ ಹೇಳಿದರೂ ಕೂಡ ತಪ್ಪಾಗೋದಿಲ್ಲ. ಕಾಂಗ್ರೆಸ್ ಪಕ್ಷದಲ್ಲಿ ತಮ್ಮದೇ ಆದಂತಹ ಛಾಪು ಮೂಡಿಸಿಕೊಂಡು ಬರ್ತಾ ಇರೋ ಈ ನಾಯಕ ಸೈಲೆಂಟ್ ಹುಲಿ. ಯಾವುದೇ ಕೆಲಸ ಆದರೂ ಯಾರಿಗೂ ಗೊತ್ತಾಗದ ರೀತಿಯಲ್ಲಿ ಕೆಲಸವನ್ನು ಮಾಡಿ ಮುಗಿಸೋ ಚಾಣಕ್ಯ. ಆ ಕೆಲಸ ಮುಗಿದ ಬಳಿಕ ದೊಡ್ಡ ಸುದ್ದಿ ಆಗುತ್ತೆ ಅನ್ನೋದರಲ್ಲಿ ಯಾವುದೇ ಅನುಮಾನ ಇಲ್ಲ. ತಮ್ಮದೇ ಶಾಸಕರ ಪಡೆಯನ್ನ ಇಟ್ಟುಕೊಂಡು ಪಕ್ಷವನ್ನು ಮುನ್ನಡೆಸುವಂತಹ ಕೆಲಸವನ್ನ ಸತೀಶ್ ಜಾರಕಿಹೊಳಿ ಮಾಡ್ತಾ ಇದ್ದಾರೆ ಮತ್ತು ಅವರನ್ನ ಭಾವಿ ಸಿಎಂ ಅಂತ ಅವರ ಅಭಿಮಾನಿಗಳು ಕೂಡ ಕರೀತಾ ಇದ್ದಾರೆ. ಈ ಸೈಲೆಂಟ್ ಸಚಿವ ಮಾಡುವ ಕೆಲಸವೂ ಕೂಡ ತುಂಬಾ ಸೈಲೆಂಟ್ ಆಗಿರುತ್ತೆ. ಆದರೆ ಈ ಸದ್ದಿಲ್ಲದೆ ಸಿಎಂ ರೇಸಿಗೆ ಬಂದು ಬಿಟ್ರ ಈಗ ಅನ್ನೋ ಮಾತುಗಳು ರಾಜಕೀಯ ವಲಯದಲ್ಲಿ ಜೋರಾಗ್ತಾ ಇದೆ. ತಾವು 2028ಕ್ಕೆ ಸಿಎಂ ಆಕಾಂಕ್ಷಿ ಅವರು ಅನ್ನೋದನ್ನು ಅವರೇ ಖುದ್ದು ಹೇಳಿಕೊಂಡಿದ್ರು. ಬದಲಾದಂತಹ ರಾಜಕೀಯ ಪರಿಸ್ಥಿತಿಯಲ್ಲಿ ಏನು ಬೇಕಾದರೂ ಆಗುತ್ತೆ, ಈ ಬಾರಿಯೇ ಸಿಎಂ ಆಗಿ ಬಿಡ್ತಾರೆ ಸತೀಶ್ ಜಾರಕಿಹೊಳಿ ಅನ್ನೋ ರೀತಿ ಪರಿಸ್ಥಿತಿ ಬದಲಾಗ್ತಾ ಇದೆ. ಹೌದು, ಯಾವಾಗ ಯತೀಂದ್ರ ಸಿದ್ದರಾಮಯ್ಯ ಅವರ ಬಳಿಕ ಅಹಿಂದ ನಾಯಕರು ಯಾರಾದರೂ ಇದ್ರೆ ಅದು ಸತೀಶ್ ಜಾರಕಿಹೊಳಿ ಅನ್ನೋ ಮಾತನ್ನ ಹೇಳಿದ್ರೋ ಅವತ್ತಿಂದಲೂ ಕೂಡ ಸಿಎಂ ರೇಸ್ನಲ್ಲಿ ಸತೀಶ್ ಜಾರಕಿಹೊಳಿ ಹೆಸರು ಮುನ್ನೆಲೆಗೆ ಬಂದಿದ್ದರ ಜೊತೆಗೆ ಹೆಚ್ಚು ಚರ್ಚೆ ಕೂಡ ಆಗ್ತಾ ಇದೆ. ರಾಜ್ಯದಲ್ಲಿ ಈಗ ಅಹಿಂದ ನಾಯಕರನ್ನ ಬಿಟ್ಟು ಬೇರೆ ಯಾವುದೇ ಸಮುದಾಯದ ನಾಯಕರ ಆಯ್ಕೆ ಸರಿ ಹೊಂದಲ್ಲ ಅನ್ನೋದು ಅನೇಕರ ಮಾತು. ಹೀಗಾಗಿ ಅಹಿಂದ ನಾಯಕ ಅಥವಾ ಮುಂದಿನ ಸಿಎಂ ಸ್ಥಾನಕ್ಕೆ ಪ್ರಬಲ ಆಕಾಂಕ್ಷಿ ಆದರೆ ಅದು ಇವರೇ ಅನ್ನೋದು ಲೆಕ್ಕಾಚಾರ ಕೂಡ. ಈ ಮಧ್ಯೆ ನಾಯಕತ್ವ ವಿಚಾರ ಹೆಚ್ಚಾಗಿ ಚರ್ಚೆ ಆಗ್ತಾ ಇರೋದ್ರ ಜೊತೆಗೆ ಹೆಚ್ಚು ಗೊಂದಲ ಕೂಡ ಇದೆ. ಇದು ಹೈಕಮಾಂಡ್ ನಾಯಕರಿಗೂ ತಲೆನೋವಾಗ್ತಾ ಇದೆ. ಇತ್ತ ಸಿಎಂ ಸ್ಥಾನ ಬಿಟ್ಟು ಕೊಡೋದಕ್ಕೆ ಸಿದ್ದರಾಮಯ್ಯ ರೆಡಿ ಇಲ್ಲ, ಅತ್ತ ಡಿಕೆ ಶಿವಕುಮಾರ್ ಕೂಡ ಶತಪ್ರಯತ್ನ ಮಾಡುವುದನ್ನು ಬಿಡ್ತಾ ಇಲ್ಲ. ಈ ಮಧ್ಯೆ ಇಬ್ಬರ ಬಣದ ಶಾಸಕರುಗಳ ಗೊಂದಲ ಹೇಳಿಕೆಗಳು ಇವೆಲ್ಲವೂ ಕೂಡ ಹೈಕಮಾಂಡ್ಗೆ ಮುಜುಗರವನ್ನು ತಂದೊಡ್ಡುವಂತಹ ಸನ್ನಿವೇಶ. ಹೀಗಾಗಿ ಹೈಕಮಾಂಡ್ ನಾಯಕರು ಕೂಡ ಪರ್ಯಾಯ ನಾಯಕತ್ವದ ಕಡೆ ವಾಲ್ತಿದ್ದಾರಾ ಅನ್ನೋ ಪ್ರಶ್ನೆ ಕೂಡ ಇದೆ. ಈ ಪ್ರಶ್ನೆ ಹಾಗೂ ಕುತೂಹಲಕ್ಕೆ ಪೂರಕವಾಗುವ ರೀತಿಯಲ್ಲಿ ಒಂದಷ್ಟು ಘಟನೆಗಳು, ಬೆಳವಣಿಗೆಗಳು ರಾಜ್ಯದಲ್ಲಿ ನಡೀತಾ ಇದೆ. ಸಿದ್ದರಾಮಯ್ಯ ಬಳಿಕ ಅಹಿಂದ ನಾಯಕತ್ವ ಯಾರ ಕೈಯಲ್ಲಿ ಅನ್ನೋ ಪ್ರಶ್ನೆ ಸಹಜವಾಗಿ ಉದ್ಭವಿಸುತ್ತೆ. ಇದಕ್ಕೆ ಉತ್ತರ ಹಿರಿಯ ಸಚಿವ ಸತೀಶ್ ಜಾರಕಿಹೊಳಿ ಇರೋದು ಕನ್ಫರ್ಮ್. ಇತ್ತೀಚೆಗೆ ದೆಹಲಿಗೆ ಹೋಗಿ ಎಐಸಿಸಿ ಅಧ್ಯಕ್ಷ ಮಲ್ಲಿಕಾರ್ಜುನ್ ಖರ್ಗೆ ಅವರನ್ನ ಭೇಟಿ ಮಾಡಿ ಬಂದಿದ್ದ ಬಳಿಕ ಸತೀಶ್ ಜಾರಕಿಹೊಳಿ ತುಂಬಾ ಆಕ್ಟಿವ್ ಆಗಿದ್ದಾರೆ. ಕೇವಲ ಅವರೊಬ್ಬರೇ ಹೋಗಿರಲಿಲ್ಲ, ತಮ್ಮದೇ ಆದಂತಹ ಪಡೆಯೊಂದನ್ನು ಕರೆದುಕೊಂಡು ಹೋಗಿ ಬಂದಿದ್ರು. ಇಲ್ಲಿ ಒಂದೇ ಕಲ್ಲಲ್ಲಿ ಎರಡು ಹಕ್ಕಿಯನ್ನ ಹೊಡೆದಂಗಾಯಿತು. ಒಂದು ಕಡೆ ನಮ್ಮ ಜೊತೆಗೂ ಶಾಸಕರು ಇದ್ದಾರೆ ಅನ್ನೋದು, ಮತ್ತೊಂದು ಕಡೆ ತಮ್ಮನ್ನೂ ಪರಿಗಣಿಸಬೇಕು ಅನ್ನೋ ಸಂದೇಶವನ್ನು ಕೊಟ್ಟರು. ಮತ್ತೊಂದು ಕಡೆ ರಾಜ್ಯ ನಾಯಕರು ಹಾಗೂ ಹೈಕಮಾಂಡ್ಗೂ ಕೂಡ ಸಂದೇಶ ನೀಡಿದಂಗಾಯಿತು. ಇದೆಲ್ಲದರ ಮಧ್ಯೆ ಖರ್ಗೆ ಅವರ ಜೊತೆ 1-to-1 ಮಾತಾಡಿದ್ದು ಮತ್ತಷ್ಟು ಕುತೂಹಲಕ್ಕೂ ಕಾರಣವಾಗಿದೆ. ಹೈಕಮಾಂಡ್ ನಾಯಕರೇ ಮುಂದಿನ ನಾಯಕತ್ವದ ವಿಚಾರವಾಗಿ ಸಂದೇಶ ರವಾನೆ ಮಾಡಿದ್ರಾ ಅನ್ನೋ ಪ್ರಶ್ನೆ ಕೂಡ ಇದೆ. ಇಂತಹ ಪ್ರಶ್ನೆ ಉದ್ಭವವಾಗುವುದಕ್ಕೆ ಒಂದು ಕಾರಣ ಕೂಡ ಇದೆ. ದೆಹಲಿಯಿಂದ ವಾಪಸ್ ಆದ ಬಳಿಕ ಪ್ರವಾಸ ಹೋದ ಕಡೆಯೆಲ್ಲ ಅಹಿಂದ ಸಮುದಾಯದ ಮುಖಂಡರ ಜೊತೆಗೆ ಸಭೆಯನ್ನ ಮಾಡ್ತಾ ಇದ್ದಾರೆ. ಈ ಮೂಲಕ ಆ ಸಮುದಾಯದ ಮುಖಂಡರ ವಿಶ್ವಾಸ ಗಳಿಸುವಂತಹ ಪ್ರಯತ್ನಕ್ಕೆ ಕೈ ಹಾಕಿದ್ದಾರೆ ಅನ್ನೋದಂತೂ ಸ್ಪಷ್ಟ. ಈ ಮಧ್ಯೆ ಸಚಿವ ಸತೀಶ್ ಜಾರಕಿಹೊಳಿ ಮತ್ತೊಂದು ಪವರ್ ಸೆಂಟರ್ ರೂಪದಲ್ಲಿ ಮುಂದೆ ಹೋಗ್ತಾ ಇರುವಂತಹ ಲಕ್ಷಣ ಕೂಡ ಕಾಣಿಸ್ತಾ ಇದೆ. ಹೈಕಮಾಂಡ್ ಮಟ್ಟದಲ್ಲೂ ಬಲ ಪ್ರದರ್ಶನ ಮಾಡೋದಕ್ಕೆ ಸತೀಶ್ ಜಾರಕಿಹೊಳಿ ಮುಂದಾಗ್ತಾ ಇರೋದು ಇತ್ತೀಚಿನ ಬೆಳವಣಿಗೆಗಳಿಂದ ಅದು ಸ್ಪಷ್ಟವಾಗ್ತಾ ಇದೆ. ಇದೆಲ್ಲ ಮತ್ತೊಂದು ಸುತ್ತಿನ ಅಂತಾರಾಜ್ಯ ಪ್ರವಾಸಕ್ಕೂ ಬೆಂಬಲಿಗರು ಸಜ್ಜಾಗಿದ್ದಾರೆ ಎನ್ನಲಾಗ್ತಾ ಇದೆ. ಈ ಪ್ರವಾಸಗಳ ಮೂಲಕ ಪರ್ಯಾಯ ನಾಯಕತ್ವದ ಸಂದೇಶ ರವಾನಿಸುವ ಪ್ರಯತ್ನ ನಡೀತಾ ಇದೆ ಅನ್ನೋ ಮಾತುಗಳು ಪಕ್ಷದ ಆಂತರಿಕ ವಲಯದಲ್ಲಿ ಕೇಳಿ ಬರ್ತಾ ಇದೆ. ಇತ್ತ ಕೆಪಿಸಿಸಿ ಅಧ್ಯಕ್ಷ ಸ್ಥಾನದ ಆಕಾಂಕ್ಷಿಯೂ ಆಗಿರೋ ಸತೀಶ್ ಜಾರಕಿಹೊಳಿ ಆ ಕಡೆಯೂ ಕೂಡ ಗಮನ ಹರಿಸಿದ್ದಾರೆ. ಡಿಕೆ ಶಿವಕುಮಾರ್ ನಂತರ ಯಾರಾದರೂ ಕೆಪಿಸಿಸಿ ಆಕಾಂಕ್ಷಿಗಳು ಇದ್ದರೆ ಆ ಪೈಕಿ ಮೊದಲಿಗೆ ನಿಲ್ಲೋದೇ ಸತೀಶ್ ಜಾರಕಿಹೊಳಿ ಅನ್ನೋದು ಸ್ಪಷ್ಟ. ಹೀಗಾಗಿ ಆ ಪ್ರಯತ್ನವೂ ಕೂಡ ಮುಂದುವರೆದಿದೆ. ಇತ್ತ ಸಿಎಂಗೆ ಬೇಕಾದ ಅರ್ಹತೆಗಳು ಡಿಕೆ ಶಿವಕುಮಾರ್ನಂತೆ ಸತೀಶ್ ಜಾರಕಿಹೊಳಿ ಅವರಿಗೂ ಕೂಡ ಇದೆ ಅನ್ನೋದು ನಿಜ.
ಹಣದ ವಿಚಾರ ಆಗಿರಬಹುದು, ಬೇರೆ ಕ್ಷೇತ್ರಗಳನ್ನು ಗೆಲ್ಲಿಸಿಕೊಂಡು ಬರುವಂತಹ ಪವರ್ ಆಗಿರಬಹುದು, ಅಥವಾ ಅಹಿಂದ ಮತಗಳನ್ನು ಕ್ರೋಢೀಕರಿಸುವುದು, ಹೀಗೆ ಹಲವು ಗುಣಗಳು ಹಾಗೂ ಎಲ್ಲರನ್ನೂ ಒಗ್ಗೂಡಿಸುವ ಶಕ್ತಿ ಅವರಲ್ಲಿ ಇದೆ. ಅಷ್ಟೇ ಅಲ್ಲ, ಹೈಕಮಾಂಡ್ ನಾಯಕರಿಗೂ ಹತ್ತಿರವಿದ್ದಾರೆ. ಇತ್ತ ಸತೀಶ್ ಜಾರಕಿಹೊಳಿಗೆ ಹೈಕಮಾಂಡ್ ನಾಯಕರು ನಾಯಕತ್ವ ಕೊಡ್ತಾರೆ ಅಂದರೆ ಅದನ್ನು ಸಿಎಂ ಸಿದ್ದರಾಮಯ್ಯ ಕೂಡ ಅಲ್ಲಗೆಳೆಯೋದಿಲ್ಲ. ಹೀಗಾಗಿ ರಾಜ್ಯವನ್ನ ಮುನ್ನಡೆಸುವ ಶಕ್ತಿ ಇರುವ ನಾಯಕ ಅಂತಲೇ ಅವರನ್ನ ಮುನ್ನೆಲೆಗೆ ತಂದಿರೋದು ಅವರ ಬೆಂಬಲಿಗರ ಮಾತು ಕೂಡ ಇದೆ. ಅದೇನೇ ಇರಲಿ, ನಾಯಕತ್ವ ಬದಲಾವಣೆ ವಿಚಾರ ಅಂತ ಬಂದರೆ ಸತೀಶ್ ಜಾರಕಿಹೊಳಿ ಸಿದ್ಧ ಅನ್ನೋದಂತೂ ಸ್ಪಷ್ಟ. ನೀವೇನು ಹೇಳ್ತೀರಿ? ಸತೀಶ್ ಜಾರಕಿಹೊಳಿ ಅವರು ಸಿಎಂ ಆಗಬೇಕಾ? ಹೇಗೆ? ಯಾರು ಸಿಎಂ ಆದರೆ ನೆಕ್ಸ್ಟ್ ಉತ್ತಮ? ನಿಜಕ್ಕೂ ಕೂಡ ಕಾಂಗ್ರೆಸ್ನಲ್ಲಿ ಈ ಥರದ ಪ್ರಸಂಗಗಳು ನಡೀತಾ ಇದೆಯಾ ಅನ್ನೋದಕ್ಕೆ ಕಾಮೆಂಟ್ ಮೂಲಕ ಉತ್ತರವನ್ನು ಕೊಡಿ. ನೋಡ್ತಾ ಇರಿ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ನಮಸ್ಕಾರ.